ಈ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಭರ್ಜರಿ ವಿಜಯವನ್ನು ಸಾಧಿಸುವುದಕ್ಕೋಸ್ಕರ ಇಂದಿನ ವಿಜಯೋತ್ಸವದಲ್ಲಿ ಪಾಲ್ಗೊಂಡಂತಹ ಪಕ್ಷದ ಎಲ್ಲ ಮುಖಂಡರಿಗೂ, ಎಲ್ಲ ಪದಾಧಿಕಾರಿಗಳಿಗೂ, ಕಾರ್ಯಕರ್ತ ಬಂಧುಗಳಿಗೂ, ಪತ್ರಕರ್ತ ಮಿತ್ರರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ಮಹಾರಾಷ್ಟ್ರದಲ್ಲಿ ನಡೀತಾ ಇರುವಂತಹ 29 ನಗರಗಳ ಒಂದು ಚುನಾವಣೆಗಳಲ್ಲಿ 24ಕ್ಕೂ ಮೇಲ್ಪಟ್ಟ ಚುನಾವಣೆಗಳಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರದ ಗದ್ದುಗೆಯನ್ನು ಹಿಡಿಯುವಂತೆ ದಾಪುಗಾಲು ಹಾಕ್ತಾ ಇದೆ. ವಿಶೇಷವಾಗಿ ಮುಂಬೈ ಮಹಾನಗರ ಪಾಲಿಕೆ ಬಹುಶಃ ಒಂದು 4-5 ರಾಜ್ಯಗಳು ಸೇರಿಸಿದ್ರು ಕೂಡ ಅಷ್ಟು ಬಜೆಟ್ ಆಗೋದಿಲ್ಲ. ಇವತ್ತು ಮುಂಬೈ ಮಹಾನಗರ ಪಾಲಿಕೆ 60,000 ಕೋಟಿ ರೂಪಾಯಿ ಬಜೆಟ್ ಇರುವಂತಹ ಒಂದು ಮಹಾನಗರ ಪಾಲಿಕೆ. ಇವತ್ತು ಆ ಮಹಾನಗರ ಪಾಲಿಕೆಯಲ್ಲಿ ಈಗಾಗಲೇ 227 ಸೀಟ್ಗಳಲ್ಲಿ 127 ಸೀಟ್ನಲ್ಲಿ ಬಿಜೆಪಿಯ ಒಂದು ಮುನ್ನಡೆ ನಡೀತಾ ಇದೆ. ಅಲ್ಲಿ 100% ನಮ್ಮ ಒಂದು ಅಧಿಕಾರ ಆಗೋದಿದೆ. ಪುಣೆಯಲ್ಲಿಯೂ ಕೂಡ 80ಕ್ಕೂ ಮೇಲ್ಪಟ್ಟ ಸೀಟ್ಗಳಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಮುನ್ನಡೆಯಲ್ಲಿದೆ. ನಾಗ್ಪುರ್ನಲ್ಲಂತೂ 100% ಬಿಜೆಪಿನೇ ಎಲ್ಲ ಸೀಟ್ಗಳ ಗೆದ್ದಿತಾ ಇದೆ. ಈ ರೀತಿ ಎಲ್ಲ ಕಡೆ ಮಹಾನಗರ ಪಾಲಿಕೆಗಳು ಬಿಜೆಪಿ ತೆಕ್ಕೆ ಬರ್ತಾ ಇವೆ. ಇದು ಏನು ಸಂದೇಶ ಅಂದರೆ, ಇವತ್ತು ಮಹಾರಾಷ್ಟ್ರದಲ್ಲಿರುವಂಥ ದೇವೇಂದ್ರ ಫಡ್ನವೀಸ್ ಸರ್ಕಾರ ಮತ್ತು ಕೇಂದ್ರದಲ್ಲಿರುವ ಒಂದು ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರಗಳ ಅಭಿವೃದ್ಧಿ ಕಾರ್ಯಕ್ಕೆ ಜನ ಮನ್ನಣೆ ನೀಡಿದ್ದಾರೆ. ಕಾಂಗ್ರೆಸ್ನವರು ಹೇಳ್ತಾ ಇರುವಂಥ ಮತಚೋರಿ ಇರ್ಬೋದು. ನಿನ್ನೆ ಮಹಾರಾಷ್ಟ್ರ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ವೋಟ್ ಹಾಕಿ ಆ ಶಾಯಿ ಹಚ್ಚಿದ ಇಮಿಡಿಯೇಟ್ ನಿಲ್ಸ್ಕೊಂಡು ಬಂದು ಸುಮ್ಮನೆ ಆ ಎಲೆಕ್ಷನ್ ಕಮಿಷನ್ ಅಪಪ್ರಚಾರ ಮಾಡೋದಿರಬಹುದು. ಇವೆಲ್ಲವನ್ನು ಜನ ಸ್ವೀಕರಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ನೆಗೆಟಿವ್ ಪ್ರಚಾರ ನಡೀತಾ ಇಲ್ಲ. ಇವತ್ತು ಕಾಂಗ್ರೆಸ್ ಎಷ್ಟು ಕಮಜೋರ್ ಆಗಿದೆ ಅಂದ್ರೆ, ಇವತ್ತು ಅವ್ರ ಪಕ್ಷದಿಂದ ಇಂಥ ಸುಮಾರು 100 ಜನ ಅಭ್ಯರ್ಥಿಗಳು ಕಣದಿಂದ ಹಿಂದೆ ಸತ್ತಿದ್ದಾರೆ. ಅದರಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಕಣದಲ್ಲಿ ಇರಲಿಕ್ಕೆ ಕೂಡ ಕಾಂಗ್ರೆಸ್ ಸಾಧ್ಯ ಆಗ್ತಾ ಇಲ್ಲ. ಇದರಿಂದ ಇದು ಏನು ತೋರಿಸ್ತಾ ಇದೆ, ಕಾಂಗ್ರೆಸ್ ಮುಕ್ತ ಆಗ್ತಾ ಇದೆ. ಮಹಾರಾಷ್ಟ್ರ ಚುನಾವಣೆ ಒಂದು ದೊಡ್ಡ ಉದಾಹರಣೆ ಇದೆ. ಬರುವಂತಹ ದಿನದಲ್ಲಿ ಜೂನ್ ಒಳಗಡೆ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗಳು ನಡೀತಾ ಇವೆ. ಅಲ್ಲಿಯೂ ಕೂಡ ಹಾಗೂ ಬರುವಂತಹ ದಿನದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳು ಕೂಡ ನಮ್ಮ ಕಾರ್ಯಕರ್ತರ ಚುನಾವಣೆ ಕರ್ನಾಟಕದಲ್ಲಿ ನಡೆಯುತ್ತಿವೆ. ಅಲ್ಲಿಯೂ ಕೂಡ ನಾವು ಮಹಾರಾಷ್ಟ್ರ ಮಾದರಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ನಮ್ಮ ಪಕ್ಷದ ಸಂಘಟನೆ ಹೋದ ಮೇಲೆ ನಾವೆಲ್ಲ ಸೀಟ್ಗಳನ್ನು ಗೆಲ್ತೀವಿ ಅನ್ನುವಂಥ ವಿಶ್ವಾಸದೊಂದಿಗೆ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.